ತಮಿಳುನಾಡು ರಾಜಕೀಯದಲ್ಲಿ ಭ್ರಷ್ಟಾಚಾರ ವಿಚಾರ ಮತ್ತೆ ಸದ್ದು ಮಾಡುತ್ತಿದೆ. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಭ್ರಷ್ಟಾಚಾರದ ವಿರುದ್ಧ ಕಠಿಣ ಸಂದೇಶ ನೀಡಿದ ಕೆಲವೇ ದಿನಗಳಲ್ಲಿ ಅವರದೇ ಟಿವಿಕೆ ಪಕ್ಷದ ಜಿಲ್ಲಾ ಪದಾಧಿಕಾರಿಯೊಬ್ಬರು ಲಂಚ ಪಡೆಯುತ್ತಿರುವ ಆರೋಪದ ವಿಡಿಯೋ ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ತಮಿಳುನಾಡು ಬಿಜೆಪಿ ನಾಯಕ ವಿನೋದ್ ಪಿ ಸೆಲ್ವಂ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು, ಟಿವಿಕೆ ಪಕ್ಷದ ನಿಜವಾದ ಮುಖ ಇದೆ ಅಂತ ಆರೋಪಿಸಿದ್ದಾರೆ. ವಿಡಿಯೋದಲ್ಲಿ ತವಚ್ಚ ಪೂರ್ವ ಜಿಲ್ಲೆಯ ಜಂಟಿ ಕಾರ್ಯದರ್ಶಿ ವೀರ ಎಂಬಾತ ಸರ್ಕಾರಿ ಗುತ್ತಿಗೆದಾರನಿಂದ ಸುಮಾರು 1,30,30,000 ರೂಪಾಯಿ ಲಂಚ ಪಡೆಯುತ್ತಿರುವ ದೃಶ್ಯಗಳಿವೆ ಅಂತ ಬಿಜೆಪಿ ಹೇಳಿದೆ. ಇತ್ತೀಚೆಗೆ ಕರೂರಿನಲ್ಲಿ ನಡೆದ ಬೃಹತ್ ಸಾರ್ವಜನಿಕ ಸಮಾವೇಶದಲ್ಲಿ ಮುಖ್ಯಮಂತ್ರಿ ವಿಜಯ್ ತಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರಕ್ಕೆ ಯಾವುದೇ ಅವಕಾಶ ಇಲ್ಲ ಅಂತ ಘೋಷಿಸಿದ್ರು. ಲಂಚ ಕೇಳಿದ್ರೆ ಕೊಡಬೇಡಿ ಅಂತ ಸಾರ್ವಜನಿಕರಿಗೆ ಕರೆ ನೀಡಿದ್ದ ಅವರು ಭ್ರಷ್ಟಾಚಾರದ ವಿರುದ್ಧ ವಿಶೇಷ ಸಹಾಯವಾಣಿಯನ್ನು ಕೂಡ ಆರಂಭ ಮಾಡಿದ್ರು. ಆದ್ರೆ ಆ ಭಾಷಣದ ಕೆಲವೇ ದಿನಗಳಲ್ಲಿ ಈ ವಿಡಿಯೋ ಬಹಿರಂಗವಾಗಿರುವುದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ವಿಜಯ್ ಒಳ್ಳೆಯವರು ಅಂದ್ಬಿಟ್ಟು ಅವ್ರ ಕಾರ್ಯಕರ್ತರು ನಾಯಕರೆಲ್ಲ ಒಳ್ಳೆಯವರಾಗಿರ್ಬೇಕು ಅನ್ನೋ ಬಯಸೋದು ಕಷ್ಟ. ಬಟ್ ಅವರ ನಿಲುವು ಅವ್ರ ಪಾರ್ಟಿಯವ್ರಿಗೆ ಮುಳುವಾದಂಗೆ ಕಾಣ್ತಾ ಇದೆ. ಪಶ್ಚಿಮ ಬಂಗಾಳ ರಾಜಕೀಯದಲ್ಲಿ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಗೆ ಮತ್ತೊಂದು ದೊಡ್ಡ ರಾಜಕೀಯ ಆಘಾತ ಎದುರಾಗಿದೆ. ಟಿಎಂಸಿಯ ಹಿರಿಯ ನಾಯಕ ಹಾಗೂ ಕಮಾಟಿ ಕ್ಷೇತ್ರದ ಶಾಸಕ ಮದನ್ ಮಿತ್ರ ಪಕ್ಷದ ಅಧಿಕೃತ ಬಣವನ್ನು ತೊರೆದು ರಿವತ್ರತಾ ಬ್ಯಾನರ್ಜಿ ನೇತೃತ್ವದ ಬಂಡಾಯ ಬಣಕ್ಕೆ ಸೇರ್ಪಡೆಯಾಗಿದ್ದಾರೆ. ಬಂಡಾಯ ಬಣ ಸೇರಿದ ಬಳಿಕ ಮಾತನಾಡಿದಂತ ಮದನ್ ಮಿತ್ರ, ನಾನು ನನ್ನ ಕೊಠಡಿಯನ್ನ ಮಾತ್ರ ಬದಲಿಸಿದ್ದೇನೆ, ಮನೆಯನ್ನ ಅಲ್ಲ. ನಾನು ಇಂದಿಗೂ ಟಿಎಂಸಿಲೇ ಇದ್ದೇನೆ ಅಂತ ಹೇಳುವ ಮೂಲಕ ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡ್ರು. ಇದೇ ವೇಳೆ ಮಮತಾ ಬ್ಯಾನರ್ಜಿ ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧವೂ ಅವರು ತೀವ್ರ ವಾಗ್ದಾಳಿ ನಡೆಸಿದ್ರು. ಪಕ್ಷವನ್ನ ಬಲಪಡಿಸಲು ನೀಡಿದ ಸಲಹೆಗಳನ್ನ ನಿರ್ಲಕ್ಷಿಸಲಾಗಿದೆ, ಪಕ್ಷದ ಹಿತಕ್ಕಿಂತ ಕೆಲವರ ಹಿತಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗ್ತಿದೆ ಅಂತ ಆರೋಪ ಮಾಡಿದ್ರು. ಇತ್ತೀಚೆಗೆ ಜಾರಿ ನಿರ್ದೇಶನಾಲಯ ಮದನ್ ಮಿತ್ರ ಅವರ ಕುಟುಂಬಕ್ಕೆ ಸಮನ್ಸ್ ನೀಡಿದ್ದ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿರುವುದು ರಾಜಕೀಯ ವಲಯದಲ್ಲಿ ಮತ್ತಷ್ಟು ಚರ್ಚೆಗೆ ಕಾರಣವಾಗಿದೆ. ಮದನ್ ಮಿತ್ರ ಪಕ್ಷದ ಎಲ್ಲಾ ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ರು, ಶಾಸಕ ಸ್ಥಾನದಲ್ಲಿ ಮುಂದುವರೆದಾಗಿ ಸ್ಪಷ್ಟಪಡಿಸಿದ್ದಾರೆ. ಆ ಟಿಎಂಸಿ ಎಷ್ಟು ಮುಳುಗಿಸ್ಬೇಕಷ್ಟು ಮುಳುಗಿಸೋರು ಬಿಜೆಪಿ ಅವರು. ಮುಂಬರುವ ಸಂಸತ್ ಮುಂಗಾರು ಅಧಿವೇಶನದಲ್ಲಿ ಕ್ಷೇತ್ರ ಮರುವಿಂಗಡಣೆ ಮಸೂದೆ ಮಂಡನೆಯಾಗುವ ಸಾಧ್ಯತೆ ಇದೆ. ಈ ಮಸೂದೆಗೆ ಸಂಬಂಧಪಟ್ಟಂತೆ ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲಾ ರಾಜ್ಯಗಳಲ್ಲೂ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆನ 50% ಹೆಚ್ಚಿಸುವ ತಿದ್ದುಪಡಿ ತಂದ್ರೆ ಆ ಮಸೂದೆಗೆ ನಮ್ಮ ಪಕ್ಷ ಬೆಂಬಲ ನೀಡುತ್ತೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಹೇಳಿಕೆ ಹೊರಬಿದ್ದ ಬೆನ್ನಲ್ಲೇ ಬಿಜೆಪಿ ಹಾಗೂ ಶರದ್ ಪವಾರ್ ಬಣದ ನಡುವೆ ರಾಜಕೀಯ ಹೊಂದಾಣಿಕೆ ನಡೀತಿದೆಯೇ ಎಂಬ ಚರ್ಚೆಗಳು ಜೋರಾಗಿವೆ. ಕಳೆದ ವಾರ ಶರದ್ ಪವಾರ್ ಅವರು ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರನ್ನ ಭೇಟಿಯಾಗಿದ್ದು, ನಂತರ ಬಿಜೆಪಿ ಹಿರಿಯ ನಾಯಕರು ಹಾಗೂ ಎನ್ಸಿಪಿ ನಾಯಕರ ನಡುವೆ ಸರಣಿ ಸಭೆಗಳು ನಡೆದಿದೆ ಎಂಬ ವರದಿಗಳು ಈ ಊಹಾಪೋಹಗಳಿಗೆ ಮತ್ತಷ್ಟು ಬಲ ನೀಡಿವೆ. ಆದ್ರೆ ಸುಪ್ರಿಯಾ ಸುಳೆ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದು, ಇದು ಹೊಸ ನಿಲುವಲ್ಲ. ಡಿಲಿಮಿಟೇಷನ್ ಮಸೂದೆಗೆ ಸಂಬಂಧಿಸಿದಂತೆ ನಮ್ಮ ಪಕ್ಷ ಇದೇ ಷರತ್ತನ್ನ ಹಿಂದೆಯೂ ಹೇಳಿತ್ತು. ಬಿಜೆಪಿ ಜೊತೆ ಮೈತ್ರಿ ಎಂಬ ಅರ್ಥ ಕಲ್ಪಿಸುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ಆದರೂ ಇಂಡಿಯಾ ಮೈತ್ರಿಕೂಟದ ಪ್ರಮುಖ ಪಕ್ಷವಾಗಿರ್ತಕ್ಕಂಥ ಎನ್ಸಿಪಿಯಿಂದ ಬಂದ ಈ ಹೇಳಿಕೆ ಕಾಂಗ್ರೆಸ್ಗೆ ಮುಜುಗರ ಉಂಟು ಮಾಡಿದ್ದು, ದೆಹಲಿ ರಾಜಕೀಯದಲ್ಲಿ ಹೊಸ ಸಮೀಕರಣಗಳ ಬಗ್ಗೆ ಚರ್ಚೆಗೆ ಕಾರಣವಾಗಿದೆ. ಈಗ ನಮ್ಮಲ್ಲಿ 28 ಇರೋದು 50% ಕ್ಷೇತ್ರ ಜಾಸ್ತಿ ಆದ್ರೆ 42 ಆಗುತ್ತೆ ಎಂಪಿ ಸೀಟು. ಅವ್ರು 50% ಜಾಸ್ತಿ ಆಗಿದ್ರೆ ಓಕೆ ನಮ್ದೇನಿದೆ ಅಂತ ಹೇಳ್ತಾವ್ರೆ. ಹಾಗಾಗಿ ಅದಕ್ಕೇನಂತೆ, ಎಲ್ಲಾನು ಮೈತ್ರಿ ಅನ್ಕೊಂಡು ಕಾಂಗ್ರೆಸ್ ಮಾತೆ ಕೇಳಕ್ಕಾಗತ್ತೆನಾ? ಈಗ ಮೈತ್ರಿ ಡಿಎಂಕೆ ಕೈ ಕೊಡ್ಲಿಲ್ವಾ ಕಾಂಗ್ರೆಸ್? ಟಿವಿಕೆ ಜೊತೆ ಹೋಗ್ಲಿಲ್ವಾ? ಹಂಗೆ ಇವರು ಅವ್ರು ಕೈ ಕೊಡ್ತಾರಷ್ಟೇ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಭೀಕರ ಅಗ್ನಿ ದುರಂತ ಸಂಭವಿಸಿದ್ದು, ಇಬ್ಬರು ಮೃತಪಟ್ಟಿರತಕ್ಕಂಥ ಘಟನೆ ಆತಂಕಕ್ಕೆ ಕಾರಣವಾಗಿದೆ. ಮಾಮೂರಾ ಗ್ರಾಮದ 5 ಅಂತಸ್ತಿನ ವಸತಿ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡು ಸುಮಾರು 50 ಕುಟುಂಬಗಳ 100ಕ್ಕೂ ಹೆಚ್ಚು ನಿವಾಸಿಗಳನ್ನು ಅಗ್ನಿಶಾಮಕ ಸಿಬ್ಬಂದಿ ಸುರಕ್ಷಿತವಾಗಿ ರಕ್ಷಿಸಿದ್ದಾರೆ. ಪ್ರಾಥಮಿಕ ತನಿಖೆ ಪ್ರಕಾರ ಕಟ್ಟಡದ ನೆಲಮಾಡಿಯಲ್ಲಿ ಚಾರ್ಜ್ ಮಾಡಲಾಗ್ತಿದ್ದ ಎಲೆಕ್ಟ್ರಿಕ್ ಸ್ಕೂಟರ್ನ ಬ್ಯಾಟರಿ ಸ್ಫೋಟಗೊಂಡಿದ್ದೇ ಬೆಂಕಿಗೆ ಕಾರಣ ಎನ್ನಲಾಗಿದೆ. ಬಳಿಕ ಬೆಂಕಿ ಪಕ್ಕದಲ್ಲಿದ್ದ ಪೆಟ್ರೋಲ್ ವಾಹನಗಳಿಗೆ ವ್ಯಾಪಿಸಿ ಕಟ್ಟಡವಿಡೀ ದಟ್ಟ ಹೊಗೆ ಆವರಿಸಿತು. ಹೊಗೆಯಿಂದ ಉಸಿರುಗಟ್ಟಿದ ಓರ್ವ ಪುರುಷ ಮತ್ತು ಓರ್ವ ಮಹಿಳೆ ಮೃತಪಟ್ಟಿದ್ದಾರೆ. ಒಂದು ಮಗು ಮತ್ತು ಯುವತಿಗೆ ಗಂಭೀರ ಸುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಸಮಯೋಚಿತ ಕಾರ್ಯಾಚರಣೆ ನಡೆಸಿ 100ಕ್ಕೂ ಹೆಚ್ಚು ಜನರನ್ನ ಸುರಕ್ಷಿತವಾಗಿ ಹೊರತೆಗೆದಿದ್ದಾರೆ. ಈ ಎಲೆಕ್ಟ್ರಿಕ್ ವೆಹಿಕಲ್ ದುರಂತಗಳು ಈ ಎಲೆಕ್ಟ್ರಿಕ್ ಮಾಲೀಕರನ್ನ ಒಂದು ಸ್ವಲ್ಪ ಭಯದಲ್ಲಿರಾಗ ಮಾಡಿದೆ. ಅಂದ್ರೆ ಅಲ್ಲಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಈ ರೀತಿ ಆಗೋದೇನಾಗುತ್ತೆ, ಎಲೆಕ್ಟ್ರಿಕ್ ವೆಹಿಕಲ್ಗಳ ಸಂಖ್ಯೆ ಜಾಸ್ತಿ ಮಾಡಬೇಕು ಅನ್ನೋ ಸರ್ಕಾರದ ನಿಲುವಿಗೆ ತಗೊಳ್ಳೋರಿಗೆ ಇವತ್ತೆಲ್ಲ ಒಂದ್ ಕಡೆ ಕಾರ್ನರ್ ಭಯ ಇರುತ್ತೆ.